पूज्याय राघवेन्द्राय सत्यधर्मरताय च भजतां कल्पवृक्षाय ನಮತಾಂ ಕಾಮಧೇನುವೆ. ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ. ಕ್ಷೇಮವಾಗಿರಿ, ನಗ್ತಾ ಇರಿ. ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳವರ 353ನೆಯ ಆರಾಧನಾ ಮಹೋತ್ಸವದ ಪ್ರಯುಕ್ತ ಒಂದು ವಿಶೇಷವಾದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ ಮಾಹಿತಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ರಾಘವೇಂದ್ರ ಅಂದರೆ ಪ್ರಭು ಶ್ರೀರಾಮಚಂದ್ರ ಅಂತ ಅದರ ಅರ್ಥ. ಈ ಬಗ್ಗೆ ಸಂತ ಗೋಪಾಲ್ ದಾಸರು ತಮ್ಮ ಕವಿತೆಯಲ್ಲಿ ಹೇಳ್ತಾರೆ, ರಾ ಅಂದರೆ ಬೆಟ್ಟದಷ್ಟಿರುವ ಪಾಪವನ್ನು ನಾಶಪಡಿಸುವಂತಹ, ಘ ಅಂದರೆ ಆಳವಾದ ಭಕ್ತಿ, ವೆಮ್ ಅಂತಂದರೆ ಸಾವು ಬದುಕಿನ ಚಕ್ರದಿಂದ ಮುಕ್ತಿ, ದ್ರ ಅಂತಂದರೆ ಭಗವಂತನ ಅನುಗ್ರಹ ಅಂತ. ಇಷ್ಟು ಸುಂದರವಾಗಿ ಅವರು ತಮ್ಮ ಕವಿತೆಯಲ್ಲಿ ವರ್ಣಿಸಿದ್ದಾರೆ. ಹಾಗೆಯೇ ಈ ಪೂಜ್ಯಾಯ ರಾಘವೇಂದ್ರಾಯ ಅನ್ನುವಂಥ ಒಂದು ಶ್ಲೋಕವನ್ನು ನೀವೆಲ್ಲರೂ ಕೇಳಿದ್ದೀರಿ. ಪೂಜ್ಯಾಯ ರಾಘವೇಂದ್ರಾಯ ಅಂದರೆ, ಪೂಜ್ಯಾಯ ಅಂದರೆ ಸರ್ವರಿಂದಲೂ ಪೂಜಿಸಲ್ಪಡುವ, ಸತ್ಯ ಅಂದರೆ ಸತ್ಯವಾದ ಮಾತು, ಧರ್ಮ ಅಂದರೆ ಧರ್ಮ ಕಾರ್ಯಗಳಲ್ಲಿ, ರತಾಯ ಚ ಅಂದರೆ ವಿಶೇಷ ಆಸಕ್ತಿ ಉಳ್ಳವರಾದ, ಭಜತಾಂ ಅಂದರೆ ಸೇವಿಸುವವರಿಗೆ ಅಂದರೆ ತಮ್ಮಲ್ಲಿ ಅಳವಡಿಸಿಕೊಳ್ಳುವವರಿಗೆ, ಕಲ್ಪವೃಕ್ಷಾಯ ಅಂದರೆ ಕಲ್ಪವೃಕ್ಷದಂತಿರುವ, ನಮತಾಂ ಅಂದರೆ ನಮಸ್ಕಾರಗಳು, ಕಾಮಧೇನುವೆ ಅಂದರೆ ಕಾಮಧೇನುವಿನಂತಿರುವ ಪೂಜ್ಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಅಂತ ಅರ್ಥ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಇಂಥ ಸರ್ವರಿಂದಲೂ ಪೂಜಿಸಲ್ಪಡುವ, ಸರ್ವರಿಂದಲೂ ಆರಾಧಿಸಲ್ಪಡುವ, ಇಂದಿಗೂ ಲಕ್ಷಾಂತರ ಕೋಟ್ಯಾಂತರ ಜನ ಭಕ್ತಗಣಗಳನ್ನು ಹೊಂದಿರುವ ಶ್ರೀ ಗುರು ರಾಘವೇಂದ್ರರು ಹುಟ್ಟಿದ್ದು 1595ನೇ ಮನ್ಮಥನಾಮ ಸಂವತ್ಸರ ಫಾಲ್ಗುಣ ಮಾಸ ಶುಕ್ಲ ಸಪ್ತಮಿ ಗುರುವಾರ ಮೃಗಶಿರ ನಕ್ಷತ್ರದಲ್ಲಿ. ಹುಟ್ಟಿದ ಊರು ಈಗಿನ ತಮಿಳುನಾಡಿನ ಭುವನಗಿರಿ. ತಂದೆ ತಿಮ್ಮಣ್ಣ ಭಟ್ರು, ತಾಯಿ ಗೋಪಿಕಾಂಬೆ. ರಾಘವೇಂದ್ರ ಸ್ವಾಮಿಗಳ ತಂದೆಯಾದ ತಿಮ್ಮಣ್ಣ ಭಟ್ರ ತಾತನ ಹೆಸರು ಕೃಷ್ಣ ಭಟ್ಟ ಅಂತ. ಇವರು ವಿಜಯನಗರದ ಅರಸರಾದ ಶ್ರೀಕೃಷ್ಣ ದೇವರಾಯರಿಗೆ ವೀಣೆಯನ್ನು ಹೇಳಿಕೊಟ್ಟವರು. ಶ್ರೀಗಳ ಬಾಲ್ಯದ ವಿದ್ಯಾಭ್ಯಾಸ ಮಧುರೈನ ನರಸಿಂಹ ಆಚಾರ್ಯರಲ್ಲಿ ಕಳೆಯಿತು. 1602ರ ಶುಭಕೃತ್ ಸಂವತ್ಸರದಲ್ಲಿ ಇವರಿಗೆ ಉಪನಯನ ಆಯಿತು. ಮಧುರೈಯಿಂದ ತಮ್ಮ ಬಾಲ್ಯ ಶಿಕ್ಷಣವನ್ನು ಪೂರೈಸಿಕೊಂಡು ಊರಿಗೆ ಬಂದ ತಕ್ಷಣ 1614ರಲ್ಲಿ ಆನಂದನಾಮ ಸಂವತ್ಸರದಲ್ಲಿ ಇವರಿಗೆ ಸರಸ್ವತಿ ದೇವಿ ಎಂಬುವರೊಂದಿಗೆ ಇವರ ವಿವಾಹ ಆಯಿತು. ಆಮೇಲೆ ಸಾಕ್ಷಾತ್ ಸರಸ್ವತಿ ದೇವಿಯ ಆಜ್ಞೆಯಂತೆ 1621ರ ದುರ್ಮತಿ ನಾಮ ಸಂವತ್ಸರ ಫಾಲ್ಗುಣ ಶುದ್ಧ ಬಿದಿಗೆಯೆಂದು ಸನ್ಯಾಸ ಸ್ವೀಕರಿಸಲಾಯಿತು. ತಮ್ಮ ಪತಿಯ ಸನ್ಯಾಸ ಸ್ವೀಕಾರದ ವಿಷಯವನ್ನು ಕೇಳಿಸಿಕೊಂಡ ತಕ್ಷಣ ಅವರ ಪತ್ನಿಯಾದ ಸರಸ್ವತಿ ದೇವಿ ಒಂದು ಬಾವಿಯಲ್ಲಿ ಹಾರಿ ತಮ್ಮ ಆತ್ಮವನ್ನು ಸಮರ್ಪಣೆ ಮಾಡಿಕೊಂಡ್ರು. ಅವರ ಆತ್ಮ ಇಲ್ಲಿ ಸಂಚರಿಸ್ತಾ ಇತ್ತು. ಸಂಚರಿಸ್ತಾ ರಾಘವೇಂದ್ರ ಸ್ವಾಮಿಗಳಿದ್ದ ಕ್ಷೇತ್ರಕ್ಕೂ ಹೋಯಿತು. ಅಲ್ಲಿ ಆ ಆತ್ಮಕ್ಕೆ ತಮ್ಮ ಕೈಯಾರ ತೀರ್ಥ ಪ್ರೋಕ್ಷಣೆಯನ್ನು ಮಾಡ್ತಾರೆ. ಆ ತೀರ್ಥ ಪ್ರೋಕ್ಷಣೆಯಿಂದ ಅವಳ ಆತ್ಮಕ್ಕೆ ಮುಕ್ತಿ ಸಿಕ್ತು ಅಂತ ಇಂದಿಗೂ ಜನ ಭಕ್ತಿಯಿಂದ ನಂಬಿಕೊಂಡಿದ್ದಾರೆ. ಹಾಗೆಯೇ ಈಗ ಯಾರಿಗಾದರೂ ಪ್ರೇತ ಬಾಧೆಗಳಿದ್ದಲ್ಲಿ, ಇಂಥ ಯಾವುದೇ ತೊಂದರೆಗಳಿದ್ದಲ್ಲಿ ಶ್ರೀಗಳನ್ನು ಜಪಿಸಿದರೆ ಸಾಕು, ಒಂದು ಸಲ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ತೀರ್ಥ ಸ್ನಾನ ಮಾಡಿದರೆ ಸಾಕು, ಇವೆಲ್ಲ ಪ್ರೇತ ಬಾಧೆಗಳು ದೂರವಾಗ್ತವೆ ಅನ್ನುವ ಬಲವಾದ ನಂಬಿಕೆ ಈಗಲೂ ಭಕ್ತರಲ್ಲಿದೆ. ರಾಘವೇಂದ್ರ ಸ್ವಾಮಿಗಳ ಪವಾಡಗಳು ಏನು ಸಾಮಾನ್ಯವಾಗಿರಲಿಲ್ಲ. ದೇವರೇ ಅವರ ರೂಪದಲ್ಲಿ ಬಂದು ಭಕ್ತರನ್ನು, ಇಲ್ಲಿಯ ಪಾಮರರನ್ನು ರಕ್ಷಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಅಚಲವಾದ ನಂಬಿಕೆ ಆಗಲೂ ಇತ್ತು, ಈಗಲೂ ಇದೆ. ಹಾಗೆಯೇ ಒಂದ್ಸಲ ಈ ಅದೋನಿ ಪ್ರಾಂತದ ನವಾಬರೊಬ್ಬರು ಅವರನ್ನು ಪರೀಕ್ಷಿಸುವ ಸಲುವಾಗಿ ಒಂದು ತಟ್ಟೆಯಲ್ಲಿ ಮಾಂಸ ಭಕ್ಷ್ಯಗಳನ್ನು ಇಟ್ಕೊಂಡು ಕಾಣಿಕೆಯಾಗಿ ಗುರುಗಳಿಗೆ ಸಮರ್ಪಿಸ್ತಾರೆ. ಅವರು ಬರ್ತಾ ಇದ್ದಂಗೆ ತಮ್ಮ ದಿವ್ಯ ದೃಷ್ಟಿಯಿಂದ ತಿಳ್ಕೊಂಡಂಥ ಶ್ರೀಗಳು ಅವನ ಕೈಯಾರೇನೆ ಆ ತಟ್ಟೆಯ ಮೇಲೆ ಮುಚ್ಚಿರುವಂಥ ಬಟ್ಟೆಯನ್ನು ತೆಗಿಲಿಕ್ಕೆ ಹೇಳ್ತಾರೆ. ನಂತರ ನೋಡಿದರೆ
ಅದರಲ್ಲಿರುವ ಮಾಂಸ ಭಕ್ಷ್ಯಗಳೆಲ್ಲ ಹೂವು ಹಣ್ಣು ಇತ್ಯಾದಿ ಪೂಜಾ ಸಾಮಗ್ರಿಯಾಗಿ ಬದಲಾಗ್ತದೆ. ಅದೇ ಸಾಮಗ್ರಿಗಳನ್ನು ಶ್ರೀಗಳು ದೇವರ ಪೂಜೆಗೆ ಉಪಯೋಗಿಸ್ತಾರೆ. ಎಂಥ ಪವಾಡ ನೋಡಿ. ಆಗ ರೋಮಾಂಚಿತನಾದ ಆ ನವಾಬನು ಗುರುಗಳಿಗೆ ಶರಣಾಗ್ಬಿಡ್ತಾನೆ. ಅಂಥ ಒಂದು ಪವಾಡವನ್ನು ಸದೃಶವಾಗಿ ತೋರಿಸಿದವರು. ಹಾಗೆಯೇ ಆ ಭಾಗದ ದೇಸಾಯಿ ಆಗಿರುವ ರಘುನಾಥ ದೇಸಾಯಿ ಅವರ ಮಗ ಅಕಾಲಿಕ ಮೃತ್ಯುವಿಗೆ ಒಳಪಟ್ಟು ಸತ್ತೋಗಿರ್ತಾನೆ. ಹಿಂದೆ ಮುಂದೆ ನೋಡದ ಶ್ರೀಗಳು ಆ ಮೃತ ವ್ಯಕ್ತಿಯ ಹತ್ರ ಹೋಗಿ ಎದ್ದೇಳು ಅಂದ ತಕ್ಷಣವೇ ಸತ್ತು ಹೋಗಿರೋ ವ್ಯಕ್ತಿ ಜೀವಂತವಾಗ್ತಾನೆ. ಇವನ್ನೆಲ್ಲ ಕೇಳಿದರೆ ಮೈ ರೋಮಾಂಚನವಾಗುತ್ತೆ. ಮಲ್ಲಪ್ಪ ಸಿಂಧಿಯಾ ಅನ್ನುವಂಥ ಒಬ್ಬ ವ್ಯಕ್ತಿ ವಿಪರೀತ ಹೊಟ್ಟೆ ನೋವು ಸ್ವಾಮಿ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ. ಆಗ ಕೇವಲ ತೀರ್ಥ ಪ್ರೋಕ್ಷಣೆಯಿಂದ ಆತನ ಹೊಟ್ಟೆ ನೋವನ್ನು ಶಮನಗೊಳಿಸಿದರು ಅನ್ನುವಂಥ ವಿಚಾರವೂ ಸಹ ಇಲ್ಲಿ ತಿಳಿದು ಬರ್ತಾ ಇದೆ. ಇನ್ನೊಂದು ಬಹುಮುಖ್ಯವಾದ ವಿಷಯವೊಂದು ಹೇಳ್ತೇನೆ. ಹಿಂದೆ ಬ್ರಿಟಿಷ್ ಕಾಲದಲ್ಲಿ ದೇವಸ್ಥಾನದ ಜಾಗ ಇತ್ತು. ಆ ಜಾಗವನ್ನು ಬ್ರಿಟಿಷರು ವಶಪಡಿಸಿಕೊಳ್ಳಿಕ್ಕೆ ಬರ್ತಾರೆ. ಆಗ ಥಾಮಸ್ ಮನ್ರೋ ಎಂಬಂಥ ಒಬ್ಬ ಬ್ರಿಟಿಷ್ ಅಧಿಕಾರಿ ಇವರ ಸ್ಥಳವನ್ನು ಆಕ್ರಮಿಸ್ಲಿಕ್ಕೆ ಬಂದಿರ್ತಾನೆ. ಬಾಗಿಲಲ್ಲೇ ಒಬ್ಬ ವ್ಯಕ್ತಿ ಹತ್ರ ಇಂಗ್ಲೀಷಲ್ಲಿ ಮಾತಾಡ್ತಾನೆ. ಆ ವ್ಯಕ್ತಿ ಯಾರಾಗಿದ್ರು ಅಂತಂದರೆ ಒಳಗಡೆ ಕೂತ್ಕೊಂಡಿದ್ದಂಥ ಧ್ಯಾನಕ್ಕೆ ಕೂತ್ಕೊಂಡಿದ್ದಂಥ ಶ್ರೀಗಳಾಗಿರ್ತಾರೆ. ಹೊರಗಡೆ ಶ್ರೀಗಳು ಆತನ ಹತ್ರ ಇಂಗ್ಲೀಷ್ನಲ್ಲಿ ಮಾತಾಡ್ತಾರಂತೆ. ಶಿಷ್ಯವೃಂದವೆಲ್ಲ ಥಾಮಸ್ ಮನ್ರೋ ಹತ್ರ ಕೇಳ್ತಾರಂತೆ, ಯಾರ ಹತ್ರ ಮಾತಾಡಿದ್ರಿ ಸ್ವಾಮಿ ನೀವು ಅಂತ. ಇಲ್ಲ, ಸ್ವಾಮೀಜಿ ಕೂತ್ಕೊಂಡಿದ್ರು, ಅವ್ರ ಹತ್ರ ಮಾತಾಡಿದೆ ನಾನು. ಅಂದರೆ ಶ್ರೀಗಳು ಅಲ್ಲಿ ಒಳಗಡೆ ಧ್ಯಾನಕ್ಕಾಗಿ ಕೂತ್ಕೊಂಡಿದ್ರಂತೆ. ಈ ದೃಶ್ಯವನ್ನು ಕಂಡ ಥಾಮಸ್ ಮನ್ರೋನ ಮನ ಪರಿವರ್ತನೆಯಾಗಿ ಆತ ಸಂಪೂರ್ಣವಾಗಿ ಶರಣಾಗಿಬಿಡ್ತಾನೆ. ಅದಾದ ಮೇಲೆ ಆ ಮದ್ರಾಸ್ ರೆಜಿಮೆಂಟಿನ ಗವರ್ನರಿಗೆ ಈತ ಒಂದು ಪತ್ರ ಬರೀತಾನೆ, ಸ್ವಾಮಿ ಏನಾದರೂ ಮಾಡಿ ಆ ಸ್ಥಳವನ್ನು ಮಠಕ್ಕೇನೆ ಬಿಟ್ಟುಬಿಡಿ ಅನ್ನುವಂಥ ಒಂದು ಲೆಟರ್ ಬರ್ಕೊಂಡು ಸೀದಾ ಮದ್ರಾಸ್ಗೆ ಹೋಗ್ತಾನೆ ಆ ಗವರ್ನರನ್ನು ಭೇಟಿಯಾಗಬೇಕು ಅಂತ. ರಾಯರ ಪವಾಡ ಹೇಗಿದೆ ನೋಡಿ. ಅದೇ ದಿನ ಆ ಗವರ್ನರ್ ಕಾರಣಾಂತರಗಳಿಂದ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಕೊಂಡು ಇಂಗ್ಲೆಂಡಿಗೆ ವಾಪಸ್ ಹೋಗಿರ್ತಾನೆ. ಅಲ್ಲಿ ಆ ಸ್ಥಾನ ಖಾಲಿ ಇರ್ತದೆ. ಆಗ ತಕ್ಷಣಕ್ಕೆ ಮೇಲಿಂದ ಆರ್ಡರ್ ಬರ್ತದೆ, ನೀನೇ ಗವರ್ನರ್ ಆಗುವಂತ. ಆ ಅವಕಾಶ ಸಿಕ್ಕ ತಕ್ಷಣವೇ ಮೊದಲನೇ ಕೆಲಸ ಮಾಡಿದ್ದೇನೆಂದರೆ ಈ ಜಹಗೀರನ್ನ ಮಠಕ್ಕಾಗೇ ಮೀಸಲಿಡಬೇಕು ಅಂತ ಹೇಳಿ ಸಿಗ್ನೇಚರ್ ಹಾಕಿ ಮೊಹರ್ ಹಾಕಿಬಿಡ್ತಾನೆ. ಇದು ಶ್ರೀಗಳ ಅತ್ಯಂತ ವಿಶೇಷವಾದ ಒಂದು ಪವಾಡ. ಈ ವಿಷಯ ನಾನು ನಿಮಗೆ ಹೇಳ್ತಾ ಇಲ್ಲ, ಈ ವಿಷಯ ಇಂದಿಗೂ ಮದ್ರಾಸ್ ಗೆಜೆಟಿಯರ್ನಲ್ಲಿ ದಾಖಲಾಗಿದೆ. ಮಂತ್ರಾಲಯದಲ್ಲಿ ಸ್ಥಾಪಿತವಾದ ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಮುಂಚೆ ಕುಂಭಕೋಣಂ ಮಠ, ವಿಭುಧೇಂದ್ರ ಮಠ, ದಕ್ಷಿಣಾದಿ ಮಠ ಅಂತ ಕರಿತಿದ್ರು. ಶ್ರೀಮನ್ ಮಧ್ವಾಚಾರ್ಯರಿಂದ ಸ್ಥಾಪಿತವಾದ ಈ ಮಠಕ್ಕೆ ಸುಮಾರು 39 ಶ್ರೀಗಳು ಸೇವೆಯನ್ನು ಸಲ್ಲಿಸಿದ್ದಾರೆ. ಈಗಿನ ಶ್ರೀಗಳು 40ನೇ ಶ್ರೀಗಳು. ಈ ಮಠ ಸ್ಥಾಪನೆಯಾದ ಬಳಿಕ ಎಷ್ಟು ಜನ ಶ್ರೀಗಳು ಸೇವೆಯನ್ನು ಸಲ್ಲಿಸಿದ್ದಾರೆ ಎಂಬುದನ್ನು ಸಂಕ್ಷಿಪ್ತವಾಗಿ ನೋಡೋಣ. ಈ ಮಠವನ್ನು ಸ್ಥಾಪಿಸಿದವರು ಶ್ರೀಮನ್ ಮಧ್ವಾಚಾರ್ಯರು, ಅವರೇ ಪೀಠವನ್ನು ಅಲಂಕರಿಸುತ್ತಾರೆ. ಎರಡನೆಯವರಾಗಿ ಶ್ರೀ ಪದ್ಮನಾಭ ತೀರ್ಥರು ಬರ್ತಾರೆ. ಮೂರನೆಯವರು ಶ್ರೀ ನರಹರಿ ತೀರ್ಥರು, ಶ್ರೀ ಮಾಧವ ತೀರ್ಥರು ನಾಲ್ಕನೆಯವರು, ಶ್ರೀ ಅಕ್ಷೋಭ್ಯ ತೀರ್ಥರು ಐದನೆಯವರು, ಆರನೆಯವರಾಗಿ ಜಯತೀರ್ಥರು ಬರ್ತಾರೆ, ಏಳನೆಯವರಾಗಿ ವಿದ್ಯಾಧಿರಾಜ ತೀರ್ಥರು ಬರ್ತಾರೆ. ಈ ವಿದ್ಯಾಧಿರಾಜ ತೀರ್ಥರು ಬರುವಾಗ ಈ ಗುರು ಪರಂಪರೆ 2 ಭಾಗದಲ್ಲಿ ಡಿವೈಡ್ ಆಗುತ್ತೆ. ಅದಾದ ನಂತರ ಶ್ರೀ ಕವೀಂದ್ರ ತೀರ್ಥರು ಬರ್ತಾರೆ, 9ನೆಯವರಾಗಿ ವಾಗೀಶ ತೀರ್ಥರು ಬರ್ತಾರೆ, 10ನೆಯವರಾಗಿ ಶ್ರೀ ರಾಮಚಂದ್ರ ತೀರ್ಥರು ಬರ್ತಾರೆ. ಈ ರಾಮಚಂದ್ರ ತೀರ್ಥರು ಬಂದ ಮೇಲೆ ಪುನಃ ಈ ಮಠ ಮತ್ತೆ ಇಬ್ಬಾಗ ಆಗುತ್ತೆ. ಆನಂತರ 1435ರಲ್ಲಿ ಶ್ರೀ ವಿಭುಧೇಂದ್ರ ತೀರ್ಥರು ಬರ್ತಾರೆ. ಈ ತೀರ್ಥರ ಕಾಲದಲ್ಲಿ ಶ್ರೀ ಮಠಕ್ಕೆ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಅಂತ ಹೆಸರಿಡ್ತಾರೆ. ಅವಾಗ ಇನ್ನೂ ರಾಘವೇಂದ್ರ ಸ್ವಾಮಿಗಳು ಬಂದಿರಲ್ಲ, ಹುಟ್ಟೇ ಇರಲ್ಲ. ಅವ್ರಕ್ಕಿಂತ 200 ವರ್ಷಗಳ ಮುಂಚೆನೇ ಶ್ರೀಮಠಕ್ಕೆ ರಾಘವೇಂದ್ರ ಸ್ವಾಮಿ ಮಠ ಅಂತ ಹೆಸರಿಡ್ತಾರೆ. 12ನೆಯವರಾಗಿ 1490ರಲ್ಲಿ ಶ್ರೀ ಜಿತಾಮಿತ್ರ ತೀರ್ಥರು, 13ನೆಯವರಾಗಿ 1492ರಲ್ಲಿ ಶ್ರೀ ರಘುನಂದ ತೀರ್ಥರು, 14ನೆಯವರಾಗಿ 1504ರಲ್ಲಿ ಶ್ರೀ ಸುರೇಂದ್ರ ತೀರ್ಥರು, 15ನೆಯವರಾಗಿ 1575ರಲ್ಲಿ ಶ್ರೀ ವಿಜಯೇಂದ್ರ ತೀರ್ಥರು, 1614ರಲ್ಲಿ ಶ್ರೀ ಸುಧೀಂದ್ರ ತೀರ್ಥರು 16ನೇ ತೀರ್ಥರಾಗಿ, 17ನೆಯವರಾಗಿ 1623ರಲ್ಲಿ
ಶ್ರೀ ರಾಘವೇಂದ್ರ ತೀರ್ಥರು ಬರ್ತಾರೆ. 18ನೇವರಾಗಿ 1671ರಲ್ಲಿ ಶ್ರೀ ಯೋಗೀಂದ್ರ ತೀರ್ಥರು, 19ನೇವರಾಗಿ 1688ರಲ್ಲಿ ಶ್ರೀ ಸುರೀಂದ್ರ ತೀರ್ಥರು ಬರ್ತಾರೆ. 20ನೇವರಾಗಿ 1692ರಲ್ಲಿ ಶ್ರೀ ಸುಮತೀಂದ್ರ ತೀರ್ಥರು, 21ನೇವರಾಗಿ 1725ರಲ್ಲಿ ಶ್ರೀ ಉಪೇಂದ್ರ ತೀರ್ಥರು, 22ನೇವರಾಗಿ 1728ರಲ್ಲಿ ಶ್ರೀ ವಾದೀಂದ್ರ ತೀರ್ಥರು, 23ನೇವರಾಗಿ 1750ರಲ್ಲಿ ಶ್ರೀ ವಸುಧೇಂದ್ರ ತೀರ್ಥರು, 24ನೇವರಾಗಿ 1761ರಲ್ಲಿ ಶ್ರೀ ವರದೇಂದ್ರ ತೀರ್ಥರು, 1785ರಲ್ಲಿ ಶ್ರೀ ಧೀರೇಂದ್ರ ತೀರ್ಥರು, 25ನೇವರಾಗಿ 26 ಶ್ರೀ ಭುವನೇಂದ್ರ ತೀರ್ಥರು 1785ರಲ್ಲಿ, 27 ಶ್ರೀ ಸುಬೋಧೇಂದ್ರ ತೀರ್ಥರು 1799ರಲ್ಲಿ, ಶ್ರೀ ಸುಜನೇಂದ್ರ ತೀರ್ಥರು 28ನೇವರಾಗಿ 1807ರಲ್ಲಿ, 29ನೇವರಾಗಿ 1836ರಲ್ಲಿ ಶ್ರೀ ಸುಜ್ಞಾನಂದ ತೀರ್ಥರು, 30ನೇವರಾಗಿ 1861ರಲ್ಲಿ ಶ್ರೀ ಸುಧರ್ಮೇಂದ್ರ ತೀರ್ಥರು, 31ನೇವರಾಗಿ 1872ರಲ್ಲಿ ಶ್ರೀ ಸುಗುಣೇಂದ್ರ ತೀರ್ಥರು, 32ನೇವರಾಗಿ 1884ರಲ್ಲಿ ಶ್ರೀ ಸುಪ್ರಜ್ಞೇಂದ್ರ ತೀರ್ಥರು, 33ನೇವರಾಗಿ 1903ರಲ್ಲಿ ಶ್ರೀ ಸುಕ್ರತೀಂದ್ರ ತೀರ್ಥರು, 34ನೇವರಾಗಿ 1912ರಲ್ಲಿ ಶ್ರೀ ಸುಶೀಲೇಂದ್ರ ತೀರ್ಥರು, ಶ್ರೀ ಸುಮತೀಂದ್ರ ತೀರ್ಥರು 1926ರಲ್ಲಿ 35ನೇ ತೀರ್ಥರಾಗಿ ಶ್ರೀ ಸುಯಮೀಂದ್ರ ತೀರ್ಥರು 1933ರಲ್ಲಿ 36ನೇ ತೀರ್ಥರಾಗ್ತಾರೆ. ಶ್ರೀ ಸುಜಯೇಂದ್ರ ತೀರ್ಥರು 1967ರಲ್ಲಿ 37ನೇ ತೀರ್ಥರಾಗಿ ಬರ್ತಾರೆ. ಶ್ರೀ ಸುಷಮೀಂದ್ರ ತೀರ್ಥರು 1986ರಲ್ಲಿ 38ನೇ ತೀರ್ಥರಾಗಿ ಬರ್ತಾರೆ. 2009ರಲ್ಲಿ ಸುಯತೀಂದ್ರ ತೀರ್ಥರು 39ನೇ ತೀರ್ಥರಾಗಿ ಆಯ್ಕೆಯಾಗ್ತಾರೆ. ಪ್ರಸ್ತುತ ಶ್ರೀ ಸುಬುಧೇಂದ್ರ ತೀರ್ಥರು 2014ರಿಂದ 40ನೇ ಯತಿಗಳಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಎಲ್ಲ ಮಾಹಿತಿಗಳನ್ನು ನಾನು 21/8/2005ರಲ್ಲಿ ಪ್ರಕಟವಾದ ಸಂಯುಕ್ತ ಕರ್ನಾಟಕ ಎಂಬ ದಿನಪತ್ರಿಕೆಯಿಂದ ಸಂಗ್ರಹಿಸಿದ್ದೇನೆ. ಆ ದಿನ ವಿಶೇಷವಾಗಿ ಶ್ರೀಗಳ ಗುಣಗಾನ, ಶ್ರೀಗಳ ಪ್ರತಿಯೊಂದು ಪವಾಡಗಳು, ಪ್ರತಿಯೊಂದು ಮಾಹಿತಿಯನ್ನು ಅತ್ಯಂತ ವಿವರವಾಗಿ ವಿವರಿಸಿದ್ರು. ಆ ಪೇಪರ್ ಕಟ್ಟಿಂಗನ್ನು ಇನ್ನೂ ಇಟ್ಕೊಂಡಿದ್ದೇನೆ. ಶ್ರೀಗಳ ಆರಾಧನಾ ಮಹೋತ್ಸವದ ಪ್ರಯುಕ್ತ ಈ ಒಂದು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಇದರಲ್ಲಿ ಏನಾದರೂ ಚಿಕ್ಕ ಪುಟ್ಟ ದೋಷಗಳಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ. ಹಾಗೂ ನನ್ನ ಈ ವಿಡಿಯೋವನ್ನು ಎಲ್ಲರೂ ನೋಡಿದ ಮೇಲೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇಂಥದೇ ಹಲವಾರು ವಿಶೇಷವಾದ ವಿಷಯಗಳನ್ನು ನನಗೂ ಸಂಗ್ರಹಿಸಿ ನಿಮ್ಮ ಹತ್ರ ಹಂಚಿಕೊಳ್ಳಿಕ್ಕೆ ಒಂದು ಅವಕಾಶ ಕೊಟ್ಟಂಗಾಗತ್ತೆ. ಹಾಗೆಯೇ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೂ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ, ಆಶೀರ್ವದಿಸಿ ಅಂತ ಹೇಳ್ತಾ ನನ್ನ ಈ ಚಿಕ್ಕ ವಿಡಿಯೋವನ್ನು ನಿಮಗೆ ಅರ್ಪಿಸ್ತಾ ಇದ್ದೇನೆ. ಜೈ ಗುರು ರಾಘವೇಂದ್ರಾಯ.